14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದುಕೊಂಡಿರ್ತಕ್ಕಂಥ ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪ್ರತಿಕ್ರಿಯೆ, ಐವಾನ್ ಡಿಸೂಜಾ ಅವರ ಮಾತಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದೇಶದ್ರೋಹದ ಹೇಳಿಕೆಯನ್ನ ನೀಡುವವರನ್ನ ಮೊದಲು ಒಳಗೆ ಹಾಕಬೇಕು, ಆಗೆಲ್ಲ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಿ. ಒಟ್ಟಾರೆ ಇವತ್ತಿನ ಬಿಜೆಪಿ ಹಾಗೆ ಜೆಡಿಎಸ್ನ ಪ್ರತಿಭಟನೆಯ ಮೂಲ ಉದ್ದೇಶ ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ನಾಗಲೇ ಹೇಳಿದ ಹಾಗೆ 3 ರಾಜಕೀಯ ಪಕ್ಷಗಳಿಗೂ ಕೂಡ ಇವತ್ತು ಇಡೀ ದಿನ ರಾಜ್ಯದಲ್ಲಿ ಯಾರು ಸತ್ರು, ಸಾಮಾನ್ಯ ಜನರು ಪರದಾಡಿದ್ರು, ಎಲ್ಲಿ ಬೆಂಕಿ ಬಿದ್ರು, ಎಲ್ಲಿ ಏನೇ ಅಪರಾಧ ಚಟುವಟಿಕೆ ಆದ್ರೂ ಕೂಡ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದ್ರೂ ಕೂಡ ಅದ್ರ ಬಗ್ಗೆ ಕಾಳಜಿ ಇರೋದಿಲ್ಲ. ಹಾಗಾಗಿ ಈ ರಾಜ್ಯದ ಜನರು ತಮ್ಮ ಜಾಗ್ರತೆ, ತಮ್ಮ ಸುರಕ್ಷತೆ, ತಮ್ಮ ರಕ್ಷಣೆ ಬಗ್ಗೆ ತಾವೇ ಗಮನವನ್ನ ಕೊಡ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಯಾಕಂತಂದ್ರೆ ನಮ್ಮ ರಾಜ್ಯದ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲವೂ ಬ್ಯುಸಿ, ಸ್ವಾರ್ಥ ರಾಜಕಾರಣದ ಪ್ರತಿಭಟನೆಗಳಲ್ಲಿ ಬ್ಯುಸಿ. ಹೀಗಾಗಿ ಇವತ್ತು ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಕೂಡ ನಾಟ್ ರೀಚಬಲ್ ಇರ್ತಾರೆ ಜನರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಹಾಗೆ ಜೆಡಿಎಸ್ ಒಂದ್ ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ವಿರೋಧಿಸಿ, ರಾಜ್ಯಪಾಲರ ಕ್ರಮವನ್ನ ವಿರೋಧಿಸಿ ರಾಜೀನಾಮೆಯನ್ನ ಕೇಳ್ತಾ ಇರುವ ಬಿಜೆಪಿ ಹಾಗೆ ಜೆಡಿಎಸ್ನ ಕ್ರಮವನ್ನ ವಿರೋಧಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ ಇದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ಪಾಳೆಯ. ನೀವೊಬ್ಬ ಅಪರಾಧಿ, ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದ್ವಿ. ನೀವು ಅದಕ್ಕೆ CLP ಕರೆದಿದ್ರ, ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ? ಇದು ಕಾನೂನಾತ್ಮಕವಾದಂತ ಒಂದು ನಡೆ. ಇದಕ್ಕೆ ನೀವು ಅಪರಾಧಿ ಅಲ್ಲ ಅನ್ನೋದಕ್ಕೆ ಪ್ರೂವ್ ಮಾಡಕ್ಕೆ ಒಂದೇ ಅವಕಾಶ, ಮೊದಲನೇ ಅವಕಾಶ, ಫಸ್ಟ್ ಸ್ಟೆಪ್ ಇದ್ದಿದ್ದು ವಿಧಾನಸಭೆ ಒಳಗಡೆ. ನಿಮ್ಗೆ ವಿಧಾನಸಭೆ ಒಳಗಡೆ ನೀವು ನಾನು ತಪ್ಪು ಮಾಡಿಲ್ಲ, ನಾನು ಕಳ್ಳ ಅಲ್ಲ, ನಾನು 14 ಸೈಟು ನಾನು ಲೂಟಿ ಮಾಡಿಲ್ಲ, ಇದನ್ನ ನೀವೇ ಹೇಳ್ತಿರಲ್ಲ, ಎಳೆಯಾಗಿ ಬಿಡಿಸಿ ತನಿಖೆ ಮಾಡಿ ಅಂತ ಹೇಳಿ. ರಾಜ್ಯಪಾಲರು ಸರ್ಕಾರನ ವಜಾ ಮಾಡಿ ಅಂದಿದ್ರೆ ನೀವು ಏನೋ ಪ್ರತಿಭಟನೆ ಮಾಡಬಹುದಾಯ್ತು. ವಜಾ ಮಾಡಿ ಅಂತ ಕೊಟ್ಟಿಲ್ಲ. ಏನಪ್ಪಾ ಅದರಲ್ಲಿ ಸತ್ಯ ಇದೆಯಾ, ಸುಳ್ಳಿದೆಯಾ? ಸಿದ್ದರಾಮಯ್ಯ ಕಳ್ಳನ ಅಲ್ವಾ? ಅವ್ರು ಬಿಳಿ ಬಟ್ಟೆ ಅಂತವ್ರೆ, ನಮ್ಮ ನಾರಾಯಣ ಸ್ವಾಮಿ ಕರಿ ಬಟ್ಟೆ ಅಂತಾರೆ. ಅದು ಏನು? ಎರಡರಾಗ ಒಂದು ತೀರ್ಮಾನ ಹೇಳ್ರಪ್ಪ ಅಂತ ಹೇಳ್ತಾ ಇರೋದು. ಅದು ಅವ್ರು ಹೇಳ್ತಾ ಇದಾರೆ ಕಾಗೆ ಕರ್ರಗಿದೆ, ನಮ್ಮ ಅಶ್ವತ್ಥ ನಾರಾಯಣ ಬೆಳ್ಳಗು ಒಂದೊಂದು ಇರ್ತೈತೆ ಅಂತ. ನೀವು ಬೆಳ್ಳೆದ ಕರಿದ ಎರಡರಾಗ ಒಂದು ತೀರ್ಮಾನ ಮಾಡಿ. ನೀವು ಅದು ತೀರ್ಮಾನ ಮಾಡಕ್ ಅಧಿಕಾರ ಇರೋದು ಯಾರು? ಬಿಜೆಪಿಗೆ ಅಧಿಕಾರ ಇಲ್ಲ, JDSಗೆ ಅಧಿಕಾರ ಇಲ್ಲ, ಕಾಂಗ್ರೆಸ್ಗೆ ಅಧಿಕಾರ ಇಲ್ಲ. ತೀರ್ಮಾನ ಮಾಡಕ್ ಅಧಿಕಾರ ಇರೋದು ನ್ಯಾಯಾಲಯಕ್ಕೆ, ತನಿಖಾ ಏಜೆನ್ಸಿಗೆ. ನೀವೇ ಹೇಳಿದ್ದೀರಾ ನೋಡಿ, ಯಡಿಯೂರಪ್ಪನವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಾಗ ಹಬ್ಬ ಮಾಡಿದ್ರಿ, ಯುಗಾದಿ ಹಬ್ಬ. ನೀವು ಏನ್ ಸ್ವಾಗತದ ಮೇಲೆ ಸ್ವಾಗತ, ಇವಾಗ ಯಾಕೆ ನಿಮ್ಗೆ ಸ್ವಾಗತ ಮಾಡಕ್ ಆಗ್ತಾ ಇಲ್ಲ? ಮೊನ್ನೆ ಮತ್ತೊಂದು ಕಡೆ ಮೈಸೂರಿನಿಂದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ನಡೆಸ್ತಾ ಇರುವ ಪ್ರತಿಭಟನೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು, MLC ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಯತೀಂದ್ರ ಸಿದ್ದರಾಮಯ್ಯನವರು ಇತ್ತೀಚೆಗೆ ನೀಡಿದ ಒಂದು ಹೇಳಿಕೆ, ಈಗ ಕಾನೂನಾತ್ಮಕವಾಗಿ ಪ್ರಶ್ನೆ ಎದುರಾಗಿರೋದ್ರಿಂದ ಈ ಮೂಡಾದ 14 ಸೈಟ್ ನಮ್ದಲ್ಲ, ತನಿಖೆ ಪೂರ್ತಿಯಾಗಿ ವಾಪಸ್ ಬರೋವರೆಗೂ ಕೂಡ ಸೈಟಿನ ಮೇಲೆ ನಮ್ದು ಯಾವುದೇ ರೀತಿಯ ಹಕ್ಕಿರೋದಿಲ್ಲ. ಬಹಳ ಸೆನ್ಸಿಬಲ್ ಅನಿಸ್ತು. ಆದರೆ ಇವತ್ತು ರಾಜ್ಯಪಾಲರು ಇದೇ ವಿಚಾರಕ್ಕೆ ತನಿಖೆಗೆ ಪರ್ಮಿಷನ್ ನೀಡಿದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿದ್ರು ತನಿಖೆ ಆಗಬೇಕು, ತನಿಖೆ ಆದ್ಮೇಲೆ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ. ಈಗ ಅವರದ್ದೇ ಹೇಳಿಕೆಗೆ ತದ್ವಿರುದ್ಧವಾಗಿ ಪ್ರತಿಭಟನೆಯ ಹಾದಿಯನ್ನ ಹಿಡಿದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ದೃಶ್ಯ. ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಾಗಲಿ ಕ್ಯಾಬಿನೆಟ್ ತೀರ್ಪು ಜಾರಿ ಮಾಡೋದಷ್ಟೇ, ಅದನ್ನು ವೈಲೇಟ್ ಮಾಡಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ನಾವು ಬರೆದು ಕೊಟ್ಟಿದ್ದೀವಿ, ಸಿದ್ದರಾಮಯ್ಯನವರು ನಿರಪರಾಧಿ, ಇದರಲ್ಲಿ ಅವ್ರ ಪಾತ್ರ ಇಲ್ಲ, ನಿಮ್ಮ ಏನ್ ನೋಟಿಸ್ ಕೊಟ್ಟಿದ್ದೀರಿ ಶೋಕಾಸ್ ನೋಟಿಸ್ ವಾಪಸ್ ತಗೊಳ್ಳಿ ಅಂತ ಹೇಳಿದೀವಿ. ತದನಂತರ ಅವರು
ಮತ್ತೆ ಇನ್ನೊಂದು ನೋಟಿಸ್ ಅನ್ನು ಕೊಡೋದ್ರ ಮುಖಾಂತರ ಈ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಈ ಕೆಲಸವನ್ನು ಮಾಡಿದ್ದು ತಪ್ಪು, ಗವರ್ನರ್ ವ್ಯಾಪ್ತಿಯಲ್ಲಿ ಇದು ಬರೋದಿಲ್ಲ, ಇದನ್ನ ಮಾಡಕ್ ಅವ್ರು 17 ಅದರಲ್ಲಿ ಆದೇಶಕ್ಕೆ ಕೊಡಬಹುದು ಅಂತ ಇಲ್ಲ. ನೋಟಿಸ್ ಕೊಡಬೇಕು ಅಂತಿದೆ ಬಿಟ್ರೆ ಯಾವುದೇ ಕಾರಣಕ್ಕೆ ಅವ್ರ ಆಕ್ಷನ್ ತಗೊಳಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಯಾಕಂತ? ಯಾಕೆ ಅಂದ್ರೆ ಕಾನೂನು ಇಲ್ಲ. ಅಂದ್ರೆ ಇದು ರಾಜಕೀಯ ಷಡ್ಯಂತ್ರ. ಇಷ್ಟು ಟೈಮ್ ಇಲ್ದಿದ್ದು ಇವಾಗ ಯಾಕೆ? ಅವರು ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ. ಈ ರೀತಿ ಆದ್ರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಲ್ಲ, ಸಂವಿಧಾನ ಉಳಿಯಲ್ಲ. ಅದಕ್ಕೆ ಜನ ಎದ್ದೇಳ್ಬೇಕಾಗ್ತದೆ, ಇವರಿಗೆ ಬುದ್ಧಿ ಹೇಳ್ಬೇಕು. ಇಷ್ಟು ಬಿಸಿ ಮೂವ್ಮೆಂಟ್ ಅಲ್ಲೂ ಕೂಡ ಪರಮೇಶ್ವರ್ ಅವರು ಇಲ್ಲ, ದುಬೈ ಟೂರ್ ಹೊರಟಿದ್ರು. ಗೊತ್ತಿಲ್ಲ ಆ ವಿಷಯ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು KH ಮುನಿಯಪ್ಪನವರ ಮಾತಾಗಿರುವಂತ ನಮ್ಮ ಪರ್ಸನ್ ಮಂಜು ಜೊತೆ ನಿಕೇಶ್. ಕಾಂಗ್ರೆಸ್ ನಡೆಸ್ತಾ ಇರುವ ಪ್ರತಿಭಟನೆಯ 5 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಒಂದು ಆ ಮಧ್ಯಭಾಗದಲ್ಲಿ ಗಮನಿಸ್ತಾ ಇರುವ ದೃಶ್ಯಗಳೇನಿದೆ, ಮೈಸೂರಿನಲ್ಲಿ ನಡೀತಾ ಇರುವ ಪ್ರತಿಭಟನೆಯ ನೇರ ಪ್ರಸಾರದ ದೃಶ್ಯಗಳು. ಅದನ್ನು ಹೊರತುಪಡಿಸಿ ಶಿವಮೊಗ್ಗ, ದಾವಣಗೆರೆ, ವಿಜಯಪುರ, ಮಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನ ನಾಯಕರು, ಸ್ಥಳೀಯ ಮಟ್ಟದ ನಾಯಕರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಅನುಮತಿ ನೀಡಿರುವ ರಾಜ್ಯಪಾಲರ ಕ್ರಮವನ್ನು ಪ್ರಶ್ನಿಸಿ, ಇನ್ಫ್ಯಾಕ್ಟ್ ಖಂಡಿಸಿ, ರಾಜ್ಯಪಾಲರನ್ನ ವಾಪಸ್ ಕರೆಸ್ಕೊಳ್ಬೇಕು ಕೇಂದ್ರ ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಗಮನಿಸ್ತಿದ್ದೀರಿ, ಅಣುಕು ಶವಯಾತ್ರೆ. ವಿಜಯಪುರದಲ್ಲಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಮಂಗಳೂರಿನಲ್ಲಿ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ. ಇತ್ತ ಬಳ್ಳಾರಿ, ಕಲಬುರಗಿ, ಶಿವಮೊಗ್ಗ, ವಿಜಯನಗರ, ದಾವಣಗೆರೆ, ಮಂಗಳೂರು 6 ವಿಭಿನ್ನ ದೃಶ್ಯಗಳು. ಪ್ರತಿಭಟನೆಯ ಕಿಚ್ಚು ಯಾವ ಮಟ್ಟಕ್ಕೆ ತಲುಪ್ತಾ ಇದೆ ಅನ್ನೋದನ್ನ ಯಾರೂ ದೃಶ್ಯಗಳು ಕೂಡ ವಿವರಿಸಿ ಹೇಳ್ತಾ ಇದೆ. ರಾಜ್ಯಾದ್ಯಂತ ನಡೀತಾ ಇರುವ ಪ್ರತಿಭಟನೆಗಳ ವಿಭಿನ್ನ ದೃಶ್ಯಗಳನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಬಳ್ಳಾರಿ, ಹಾಗೆ ಶಿವಮೊಗ್ಗ, ವಿಜಯನಗರ, ಹಾಗೆ ದಾವಣಗೆರೆ, ಮಂಗಳೂರು, ಕಲಬುರಗಿ. ಮತ್ತೊಂದು ಕಡೆ ಮೈಸೂರಿನಿಂದ ಪ್ರತಿಭಟನೆಯ ನೇರ ಪ್ರಸಾರದ ದೃಶ್ಯಗಳು. ಯತೀಂದ್ರ ಸಿದ್ದರಾಮಯ್ಯನವರೇ ಖುದ್ದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆ. ಕೇಳಿ ಮುಖ್ಯಮಂತ್ರಿಗಳ ಪುತ್ರ. ಮಂಗಳೂರಿನಲ್ಲಿ ಪ್ರೈವೇಟ್ ಬಸ್ಸಿಗೆ ಕಲ್ಲು ಹೊಡೆದಂಗೆ ಇಲ್ಲಿ ಯಾರು ಹೊಡೆಯಲ್ಲ, ಯಾಕಂದ್ರೆ ನಡೆಸ್ತಿರೋದು ಕಾಂಗ್ರೆಸ್ನವರೇ. ಇನ್ನು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರನ ಪ್ರತಿಭಟನೆಯ ರ್ಯಾಲಿ, ಇಲ್ಲಿ ಯಾರು ಕಲ್ಲು ಹೊಡೆಯಲ್ಲ, ಆದರೂ ಪೊಲೀಸ್ ಭದ್ರತೆ. ಡ್ಯಾಮೇಜ್ ಆಗಿರೋದು ಅಲ್ಲಿಯ ಖಾಸಗಿ ಬಸ್ನ ಮಾಲೀಕರಿಗೆ, ಪಾಪ ಅದರಲ್ಲಿದ್ದ ಪ್ರಯಾಣಿಕರಿಗೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂಗ್ರೆಸ್ ನಡೆಸ್ತಾ ಇರುವ ಪ್ರತಿಭಟನೆಯ 7 ವಿಭಿನ್ನ ದೃಶ್ಯಗಳು.